ಆರ್ ಸಿ ಬಿ ಯಾರನ್ನ ರಿಟೈನ್ ಮಾಡಬೇಕು, ಯಾರನ್ನ ರಿಲೀಸ್ ಮಾಡಬೇಕು ಅನ್ನೋದನ್ನ ನಾನು ನನ್ನ ಒಂದು ವ್ಯೂ ಪಾಯಿಂಟಲ್ಲಿ ಇವತ್ತು ಹೇಳೋಣ ಅಂತ ಬಂದಿದ್ದೀನಿ. ಹೌದು, ನಿಮ್ಮದೇ ಓನ್ ವ್ಯೂ ಪಾಯಿಂಟ್ಗಳಿರುತ್ತೆ. ಇವ್ರನ್ನ ರಿಲೀಸ್ ಮಾಡಬೇಕು, ಇವ್ರನ್ನ ರಿಟೈನ್ ಮಾಡ್ಕೊಬೇಕು ಅಂತ. ಹೋಲ್ ಸ್ಕ್ವಾಡ್ನ ರಿಟೈನ್ ಮಾಡ್ಕೊಬೇಕು ಹಂಗೆ ನೋಡ್ತು ಅಂತಂದರೆ ಆರ್ ಸಿ ಬಿ. ಬಟ್ ಕೆಲವು ಪ್ಲೇಯರ್ಸ್ಗಳನ್ನ ಬಿಡುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ನಾನು ಆಸ್ ಪರ್ ದ ರಿಪೋರ್ಟ್ಸ್ ಹೇಳಿದ್ದೆ ನಿಮಗೆ ಯಾರ್ಯಾರು ರಿಲೀಸ್ ಆಗುವಂಥ ಸಾಧ್ಯತೆ ಇದೆ ಅಂತ. ಅದು ಆಸ್ ಪರ್ ದ ರಿಪೋರ್ಟ್ಸು. ಬಟ್ ಇದು ನನ್ನ ರಿಪೋರ್ಟು, ನಾನು ಅನ್ಕೊತಾ ಇರುವಂಥದ್ದು ಇವರು ರಿಲೀಸ್ ಆಗ್ಬೋದು ಆ್ಯಂಡ್ ಇವರೆಲ್ಲ ರಿಟೈನ್ ಆಗಬೇಕು ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಒಬ್ಬೊಬ್ಬರೇ ಪ್ಲೇಯರ್ ವಿಚಾರನ ಸಪ್ರೇಟಾಗಿ ತೊಗೊಂಡು ಅನಲೈಸ್ ಮಾಡೋಣ, ಇವರು ರಿಟೈನ್ ಆಗಬೇಕಾ ರಿಲೀಸ್ ಆಗಬೇಕಾ ಅಂತ. ಸೊ ಜಾಸ್ತಿ ಡಿಲೇ ಮಾಡೋದು ಬೇಡ, ವಿಡಿಯೋನ ಚಾಲೂ ಮಾಡೋಣ ಅಂತ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕ್ಕೊಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕ್ಕೊಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಮಗ. ಸೊ ಫಸ್ಟ್ ಪ್ಲೇಯರ್, ಮೊದಲನೇ ಪ್ಲೇಯರ್ ಎತ್ಕೊಂಡ್ಬಿಡೋಣ. ನಮ್ಮ ವಿರಾಟ್ ಕೊಹ್ಲಿನ 21 ಕೋಟಿ ಕೊಟ್ಬಿಟ್ಟು ಇವ್ರನ್ನ ರಿಟೈನ್ ಮಾಡ್ಕೊಂಡಿದ್ರು ಆರ್ ಸಿ ಬಿ. ಇವ್ರನ್ನ ರಿಲೀಸ್ ಮಾಡಿಬಿಟ್ರೆ ಆರ್ ಸಿ ಬಿಗೇನೆ ಅವಮಾನ ಆಗೋಗ್ಬಿಡ್ತದೆ. ರಿಲೀಸ್ ಮಾಡೋ ಸೀನೇ ಇಲ್ಲ. ಅವರ ರಿಟೈರ್ಮೆಂಟ್ ಕೊಡೋವರೆಗೂ, ಅಂದರೆ ರಿಟೈರ್ಮೆಂಟ್ ಕೊಟ್ಬಿಡ್ತಾರೆ ಅಂತ ಹೇಳ್ದೆ ಇಲ್ಲ, ಇನ್ನು ಕೆಲವು ವರ್ಷಗಳು 4-5 ವರ್ಷಗಳು ಆದಮೇಲೆ ಅವ್ರ ರಿಟೈರ್ಮೆಂಟ್ ಕೊಡೋರ್ಗು ಆರ್ ಸಿ ಬಿನ ರಿಲೀಸ್ ಮಾಡಲ್ಲ. ಅದೆಷ್ಟೇ ಕೋಟಿ ಆಗಲಿ, 25 ಕೋಟಿ ಆಗಲಿ, ಆರ್ ಸಿ ಬಿ ರಿಟೈನ್ ಮಾಡ್ತಾನೆ ಇರ್ತಾರೆ. ಯಾಕಂದರೆ ಬ್ರ್ಯಾಂಡ್ ಗುರುವ್ರನ್ನ ಬಿಡೋಕ್ಕಾರು ಆಗುತ್ತಾ ಅಲ್ಲಿ. ಜಾಶ್ ಹ್ಯಾಸಲ್ವುಡ್ 12.50 ಕೋಟಿ ಕೊಟ್ಬಿಟ್ಟು ಆರ್ ಸಿ ಬಿ ತೊಗೊಂಡ್ರು. ಎಂಥ ಇಂಪ್ಯಾಕ್ಟ್ನ ಮಾಡಿದ್ದು ಗುರು. ಇವ್ರನ್ನ ಬಿಡೋ ಮಾತಿದ್ಯಾ? ಇವ್ರನ್ನ ಬಿಡ್ತೋ ಅಂತಂದರೆ ನೋಡಿ, ಇಂಜುರಿ ಎಲ್ಲ ಆದ್ರೂ ಕೂಡ ಪಾಪ ಅವರು ಆರ್ ಸಿ ಬಿಗೋಸ್ಕರ ಆಡಬೇಕು, ನಾನು ಫೈನಲ್ಸ್ ಆಡಬೇಕು ಅಂತ ಆಸ್ಟ್ರೇಲಿಯಾದಿಂದ ಮತ್ತೆ ವಾಪಸ್ ಬರ್ತಾರೆ. ಸೊ ಇದನ್ನಂತೂ ಮೆಚ್ಕೊಳ್ಳೇಬೇಕು. ಒಂಥರ ಜೀವ ಕೊಟ್ಟು ಆಡಿದ್ರು ಅಂತ ಹೇಳಬೇಕು. ಲಾಸ್ಟ್ ಇಯರು ಅಲ್ಲಿ ಆ ಕಡೆಯಿಂದ ಕ್ರಿಟಿಸಿಸಮ್ ಬರ್ತಿದ್ರು ಕೂಡ, ಆಸ್ಟ್ರೇಲಿಯನ್ಸಿಂದ ಕ್ರಿಟಿಸಿಸಮ್ ಬರ್ತಿದ್ರು. ನಿಮಗೆ WTC ಫೈನಲ್ ಇದೆ, ಹೋಗ್ಬಿಟ್ಟು ಆಟ ಆಡ್ತಿದ್ರೆ ನೀವು ಅದು ಇದು ಅಂತ ಕ್ರಿಟಿಸಿಸಮ್ ಬರ್ತಿದ್ರು ಕೂಡ ಬಂದ್ಬಿಟ್ಟು ಇಲ್ಲಿ ಆರ್ ಸಿ ಬಿಗೋಸ್ಕರ ಆಡ್ಬಿಟ್ಟು ಫೈನಲ್ನ ಗೆಲ್ಸ್ಕೊಂಡು ಕೊಟ್ಟರು. ಇದರಿಂದ ಖಂಡಿತ ರಿಟೈನ್ ಮಾಡಲೇಬೇಕು. ಜೊತೆ ಕಾಂಟ್ರಿಬ್ಯೂಷನ್ ಕೂಡ ಅವ್ರದ್ದು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗಿದೆ. ಆ್ಯಂಡ್ ಫಾರ್ಮ್ ನೋಡೋಲ್ಲಪ್ಪ, ಈಗಲೂ ಕೂಡ ಮಸ್ತಾಗೇ ಇದೆ. ಆಸ್ಟ್ರೇಲಿಯಾ ಸೀರೀಸಲ್ಲಿ, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೀರೀಸಲ್ಲಿ ಖಂಡಿತ ರಿಟೈನ್ ಆಗೇ ಆಗ್ತಾರೆ. ಆ್ಯಂಡ್ ಫಿಲ್ ಸಾಲ್ಟ್ ಅಂತ ಬಂದಾಗ ಇವರು ಕೂಡ 100% ರಿಟೈನ್ ಆಗಬೇಕು. ಒಳ್ಳೆ ಬ್ಯಾಟಿಂಗ್ ರಿದಮ್ನ ತೋರಿಸಿದ್ದಾರೆ. ಓಪನಿಂಗ್ ಶಾಟಲ್ಲಿ ಬಂದು ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ ಸಖತ್ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ದಾರೆ. ನಾವು ಎಕ್ಸ್ಪೆಕ್ಟೆಡ್ ಲೈನ್ಸಲ್ಲಿ ಆಡಿರ್ಬೋದು ಕೆಲವೊಂದು ಮ್ಯಾಚ್ಗಳು, ಇನ್ನೂ ಬೆಟರಾಗಿ ಇವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಹೋಪ್ಫುಲ್ ನೆಕ್ಸ್ಟ್ ಸೀಸನ್ನು ಇನ್ನೂ ಬೆಟರಾಗಿ ಪ್ರೂವ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. 100% ರಿಟೈನ್ ಮಾಡ್ತಾರೆ. 11.50 ಕೋಟಿ ಕೊಟ್ಬಿಟ್ಟು ತೊಗೊಂಡಿದ್ರು ಇವ್ರನ್ನ. 100% ರಿಟೈನ್ ಮಾಡ್ತಾರೆ. ರಜತ್ ಪಾತಿದಾರ್ 11 ಕೋಟಿ ರಿಟೈನ್ ಆಗಲೇಬೇಕು, ಎರಡು ಮಾತು ಇಲ್ವೇ ಇಲ್ಲ. ಹೌದು, ಫಸ್ಟ್ ಒಂದು 4 ಮ್ಯಾಚ್ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು. ಆಮೇಲೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಅನ್ನೋದು ಇವರಿಂದ ಸಾಲಿಡಾಗಿ ಬರದೇ ಇರ್ಬೋದು. ಬಟ್ ಕ್ಯಾಪ್ಟನ್ಸಿ ಅಂತ ಬಂದಾಗ ಖಂಡಿತ ಸಾಲಿಡಾಗಿ ನಿಂತ್ಕೊಂಡು ತೋರಿಸಿದ್ದಾರೆ. ಏನಕ್ಕೆ ಮೊದಲನೇ ವಿನ್ನರ್ ಅಂತ ಆರ್ ಸಿ ಬಿಗೆ, ಅಂದರೆ ಆಸ್ ಎ ಕ್ಯಾಪ್ಟನ್ನು, ಆಸ್ ಎ ಇಂಡಿವಿಜುವಲ್ ಪ್ಲೇಯರ್ ಇನ್ನೂ ಅವರಿಂದ ಪರ್ಫಾರ್ಮೆನ್ಸ್ ನಾವಿನ್ನೂ ಎಕ್ಸ್ಪೆಕ್ಟ್ ಮಾಡ್ತೀವಿ. ಫಿಲ್ ಸಾಲ್ಟಿಂದ ಎಕ್ಸ್ಪೆಕ್ಟ್ ಮಾಡ್ದಂಗೆ ಹೋಪ್ಫುಲಿ ನೆಕ್ಸ್ಟ್ ಸೀಸನು ಆ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಕೂಡ ರಿಕವರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಜಿತೇಶ್ ಶರ್ಮಾ 11 ಕೋಟಿ ಕೊಟ್ಬಿಟ್ಟು ತೊಗೊಂಡಿರ್ತಾರೆ. ವ್ಯಾಲ್ಯೂ ಫಾರ್ ಮನಿ ಗುರು. ಕೊಟ್ಟಿದ್ದಾರೆ ಪರ್ಫಾರ್ಮೆನ್ಸ್ನ, ಸಿಂಗಲ್ ಹ್ಯಾಂಡ್ಲಿ ಮ್ಯಾಚ್ನ ಕೂಡ ಗೆಲ್ಸಿದ್ದಾರೆ. ಆ್ಯಂಡ್ ಫಿನಿಶಿಂಗ್ ರೋಲ್ ಒಳ್ಳೆ ಅಲಚ್ಚಾಗಿ ಕಾಣಿಸ್ಕೊಂಡಿದ್ದಾರೆ. ಜಿತೇಶ್ ಶರ್ಮಾ 100% ರಿಟೈನ್ ಆಗಲೇಬೇಕು. ವೈಸ್ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ ಆರ್ ಸಿ ಬಿ ಇವ್ರಿಗೆ. ಇನ್ನು ಬಿಟ್ಬಿಡ್ತಾರೆ ಇವ್ರನ್ನ. ರಜತ್ ಪಾತಿದಾರ್, ಜಿತೇಶ್ ಶರ್ಮಾ ಎಲ್ಲ ರಿಟೈನ್ ಆಗೇ ಆಗ್ತಾರೆ. ಭುವನೇಶ್ವರ್ ಕುಮಾರ್ 10.75 ಕೋಟಿ. ಓಕೆ, ಪರವಾಗಿಲ್ಲ, ಡಿಸೆಂಟ್ ಪ್ರದರ್ಶನ ಅಂತೂ ಬಂದಿದೆ. ವರ್ಸ್ಟ್ ಪ್ರದರ್ಶನ ಏನು ಬಂದಿಲ್ಲ ಭುವನೇಶ್ವರ್ ಕುಮಾರಿಂದ. ಎಕ್ಸ್ಪೀರಿಯನ್ಸ್ ಇದೆ ಸಿಕ್ಕಾಪಟ್ಟೆ. ಆದ್ದರಿಂದ ಖಂಡಿತ ಆರ್ ಸಿ ಬಿ ರಿಟೈನ್ ಮಾಡ್ತಾರೆ ಇನ್ನೂ ಒಂದು ವರ್ಷ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸೀಸನು ಹೋಪ್ಫುಲಿ ಇನ್ನೊಂದು ಸ್ವಲ್ಪ ಬೆಟ್ರಾಗೆ ಬರಬೇಕು. ಭುವನೇಶ್ವರ್ ಕುಮಾರ್ ಸರ್ವೈವ್ ಜಾಸ್ತಿ ಆಗಬೇಕು ಅಂದರೆ IPL ಅಲ್ಲಿ, ಇಲ್ಲಾಂದರೆ ಕಷ್ಟ ಆಗ್ತಾ ಹೋಗುತ್ತೆ. ಹೋಟೆಲ್ ರಿಟೈನ್ ಮಾಡ್ತಾರೆ. ಯಾಕಂದರೆ ವಿನಿಂಗ್ ಸೀಸನ್ ಆಗಿರೋದ್ರಿಂದ ಆರ್ ಸಿ ಬಿಗೆ ಭೂವಿನ ಬಿಟ್ಕೊಂಡು ಕೊಡೋದಕ್ಕೆ ರೆಡಿ ಆಗಿರೋದಿಲ್ಲ ಅಂತ. ಆ್ಯಂಡ್ ನೆಕ್ಸ್ಟು ಲಿವಿಂಗ್ಸ್ಟೋನ್, ಇದು ಸಿಕ್ಕಾಪಟ್ಟೆ ಸೀಲ್ ಇರುವಂಥದ್ದು. ಲಿವಿಂಗ್ಸ್ಟನ್ ಬಿಡ್ತಾರ ಆರ್ ಸಿ ಬಿ, ಬಿಡೋದಿಲ್ವಾ? ನನ್ನ ಅನಿಸಿಕೆ ಪ್ರಕಾರ, ಪರ್ಸನಲ್ ಅನಿಸಿಕೆ ಪ್ರಕಾರ, ಲಿಯಮ್ ಲಿವಿಂಗ್ಸ್ಟನ್ 8.75 ಕೋಟಿ ಕೊಟ್ಬಿಟ್ಟು ತಗೊಂಡ್ರು ಅಂತ. ಲಿಯಮ್ ಲಿವಿಂಗ್ಸ್ಟನ್ ಡಬ್ಬಾ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಲಾಸ್ಟ್ ಸೀಸನಲ್ಲಿ. ಬಟ್ ಆದರೂ ಸಹ ಫೈನಲಲ್ಲಿ ಇಂಪ್ಯಾಕ್ಟ್ನ ಚೆನ್ನಾಗಿ ಮಾಡಿದ್ರು. ಅವ್ರಿಗೆ ಅವಕಾಶನೇ ಕೊಡಬಾರ್ದು ಅನ್ನೋ ಥರ ಇತ್ತು. ಆಮೇಲೆ ಹೆಂಗೆಂಗೋ ಇಂಜುರಿ ಪಂಜುರಿ ಎಲ್ಲ ಕಾರಣಗಳಿಂದ ಅವಕಾಶ ಸಿಗುತ್ತೆ ಅವ್ರಿಗೆ. ಬೆಟ್ರಾಗಿ ಸ್ವಲ್ಪ ಫೈನಲ್ ಪರ್ಫಾರ್ಮ್ ಮಾಡ್ತಾರೆ. ಬ್ಯಾಟಿಂಗಿಂದ, ಬೌಲಿಂಗಿಂದ ಪರವಾಗಿಲ್ಲ, ಡಿಸೆಂಟಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಲಾಸ್ಟ್ ಸೀಸನು. ಬಟ್ ಬ್ಯಾಟಿಂಗ್ ಅಂತ ಬಂದಾಗ ವರ್ಸ್ಟ್ ಆಗಿತ್ತು ಸೀಸನಲ್ಲಿ. ಫೈನಲ್ ಪರವಾಗಿಲ್ಲ, ಚೆನ್ನಾಗಿತ್ತು. ಒಂಥರ ಅವಕಾಶಗಳು ಹುಡ್ಕೊಂಬಂತು ಅಂತ ಹೇಳಬೇಕು ಲಿಯಮ್ ಲಿವಿಂಗ್ಸ್ಟನ್ಗೆ. 8.75 ಕೋಟಿಯ ಲಿಯಮ್ ಲಿವಿಂಗ್ಸ್ಟನ್ಗೆ ಲಾಸ್ಟ್ ಸೀಸನ್ ವರ್ತ್ ಇಲ್ಲದೆ ಇರ್ಬೋದು. ಬಟ್ ಅಪ್ಕಮಿಂಗ್ ಸೀಸನ್ ಅಂತೂ ಖಂಡಿತ ಆರ್ ಸಿ ಬಿ ಇವ್ರನ್ನ ಬಿಟ್ಕೊಂಡು ಕೊಡಲ್ಲ ಅಂತ ಅನ್ನಿಸಿದೆ. ಮತ್ತೆ ರಿಟೈನ್ ಮಾಡ್ತಾರೆ ಅಂತ ಅನ್ನಿಸ್ತಿದೆ. ನನಗೇನೋ ಒಂದು ಗಟ್ ಫೀಲಿಂಗ್ ಹೇಳ್ತಾ ಇದೆ, ಲಿವಿಂಗ್ಸ್ಟನ್ನ ಬಿಟ್ಕೊಂಡು ಕೊಡಲ್ಲ, ರಿಟೈನ್ ಮಾಡ್ತಾರೆ ಅಂತ. ಏನಕ್ಕೆ ಅಂತಂದರೆ, ಆಪ್ಷನ್ಗೆ ಹೋದ್ವಿ ಅಂತಂದರೆ ಇವ್ರ ಥರ ಫಿನಿಷರು, ಆಲ್ರೌಂಡಿಂಗ್ ಎಬಿಲಿಟಿ ಅಂತ ಪ್ಲೇಯರು ಸಿಗದೆ ಇರ್ಬೋದು ಈ ಪ್ರೈಸ್ಗೆ ಅಂತ ಅನ್ನಿಸ್ಬೋದು ಆರ್ ಸಿ ಬಿಗೆ. ಜೊತೆಗೆ ಒಂದು ಆಫ್ ಸೀಸನ್ ಆಗಿರ್ಬೋದು, ಅಪ್ಕಮಿಂಗ್ ಸೀಸನ್ ಗುದ್ದಾಗ್ಬೋದು ಸರಿಯಾಗಿ ಅನ್ನೋ ಥರ ಒಂದು ಉದ್ದೇಶನೂ ಕೂಡ ಇರ್ಬೋದು ಆರ್ ಸಿ ಬಿಗೆ. ಖಂಡಿತ
ಅದಕ್ಕೆ ನನಗೆ ಒಂದು ಗಟ್ ಫೀಲಿಂಗ್ ಅಷ್ಟೇ ಆರ್ ಸಿ ಬಿ ರಿಟರ್ನ್ ಮಾಡ್ತಾರೆ. ರಿಪೋರ್ಟ್ಸಲ್ಲಿ ಇರ್ಬೋದು ಇವ್ರ ಹೆಸರು ರಿಲೀಸ್ ಮಾಡ್ತಾರೆ ಅಂತ, ಬಟ್ ನನಗನ್ಸಿದೆ ಲಿಯಾಮ್ ಲಿವಿಂಗ್ಸ್ಟನ್ ರಿಟರ್ನ್ ಆಗ್ತಾರೆ ಅಂತ. ರಶೀದ್ ಸಲಾಮ್ದಾರ್ 6 ಕೋಟಿ ಕೊಟ್ಬಿಟ್ಟು ಇವ್ರನ್ನ ತಗೊಂಡಿರ್ತಾರೆ. ಒಂದು ಮ್ಯಾಚನ್ನು ಅವಕಾಶ ಕೊಟ್ಟರು ಅಂತ ಕಾಣಿಸುತ್ತೆ ನನಗೆ ನೆನಪಿರೋ ಪ್ರಕಾರ. ಅದರಲ್ಲಿ ಏನು ಅಂತ ಇಂಪ್ಯಾಕ್ಟ್ ಏನು ಚೆನ್ನಾಗೇನು ಮಾಡಿಲ್ಲ. ರಿಲೀಸ್ ಮಾಡ್ತು ಅಂದರೆ ಇವ್ರನ್ನ ರಿಲೀಸ್ ಮಾಡ್ಬೋದು. ಅದೇ ಏನಾದ್ರು ಇನ್ ಕೇಸ್ ಇವ್ರನ್ನ ಆಡ್ಸೋಕ್ಕಾಗತ್ತಾನೆ ಇಲ್ಲ ಗುರು, ಅಂದರೆ ಜಾಗ ಮಾಡೋಕ್ಕಾಗ್ತಾನೆ ಇಲ್ಲ. ರೀಸೆಂಟಾಗಿ ರಶೀದ್ ಸಲಾಮ್ದಾರು ಡೆಲ್ಲಿ ಕ್ಯಾಪಿಟಲ್ಸ್ ಸದ್ದು ಮಾಡ್ದಂಗೆ ಮಾಡ್ತಾ ಇಲ್ಲ. ಬಟ್ ಇವರೆಲ್ಲೂ ಏನೋ ಒಂದು ಮಲ್ಟಿಪಲ್ ಮ್ಯಾಚ್ಗಳು ಅವಕಾಶ ಕೊಟ್ಬಿಟ್ಟು ಇವರು ಡಬ್ಬಾ ಅಂತ ಪ್ರೂವ್ ಕೂಡ ಆಗಿಲ್ಲ. ಇಲ್ಲಿ ಆರ್ ಸಿ ಬಿ ಅಂತ ಬಂದಾಗ ಏನು ಒಂದು ಮ್ಯಾಚ್ ಅವಕಾಶ ಕೊಟ್ಟಿರ್ಬೋದು, ಅದು ಬಿಡ್ತು ಅಂದರೆ ಏನೂ ಇಲ್ಲ. ಸೊ ಅದರಿಂದ ರಿಟರ್ನ್ ಮಾಡುವಂಥ ಸಾಧ್ಯತೆನೇ ಜಾಸ್ತಿ. ರಿಲೀಸ್ ಮಾಡೋದು ಒಂದು 25% ಇದ್ರೂ ಇರ್ಬೋದು, ಬಟ್ ಒಂದು 75% ರಿಟರ್ನ್ ಮಾಡ್ತಾರೆ ಅಂತಲೇ ಅಂದ್ಕೊಳ್ಳಿ. ಯಾಕಂದರೆ ಅವಕಾಶ ಅಷ್ಟೇ ಕೊಟ್ಟಿಲ್ಲ, ಅದರಿಂದ ರಿಟರ್ನ್ ಮಾಡ್ಬೋದು. ಕೋರ್ ಟೀಮ್ ಮೇಂಟೈನ್ ಮಾಡಿದ್ರೆ ಸಿಂಪಲ್ ಆಗಿ ಆರ್ ಸಿ ಬಿ ಆಪ್ಷನಲ್ಲಿ ಈ ಸೀಸನ್ ಏನು ಜಾಸ್ತಿ ಕಿತ್ಗುಡ್ಡೆ ಹಾಕುವಂಥದ್ದು ಆರ್ ಸಿ ಬಿದು ಏನೂ ಇರೋದಿಲ್ಲ ನನ್ನ ಪ್ರಕಾರ. ಕೃಣಾಲ್ ಪಾಂಡ್ಯನ ನೋಡಿ, ಇಲ್ಲಿ ರಶೀದ್ ಸಲಾಮ್ದಾರ್ಗೆ 6 ಕೋಟಿ ಕೊಟ್ಬಿಟ್ಟು ತೊಗೊಂಡಿದ್ರು, ಕೃಣಾಲ್ ಪಾಂಡ್ಯನ 5.75 ಕೋಟಿ ಕೊಟ್ಬಿಟ್ಟು ತೊಗೊಂಡಿದ್ರು. ಕೃಣಾಲ್ ಪಾಂಡ್ಯ ಟೂರ್ನಮೆಂಟ್ ವಿನಿಂಗ್ ಪ್ರದರ್ಶನ ಕೊಟ್ಬಿಟ್ರು, ರಶೀದ್ ಸಲಾಮ್ದಾರ್ಗೆ ಅವಕಾಶನೇ ಸಿಗಲಿಲ್ಲ. ಸೊ ಈ ಥರ ಆಗಿದೆ ಸೀನು. ಬಟ್ ಏನಾದ್ರು ದುಡ್ಡೇನಾದ್ರು ಉಳಿಸ್ಬೇಕು ಅಂತ ಯೋಚನೆ ಮಾಡಿದ್ರೆ ಆರ್ ಸಿ ಬಿ ಅಂತಲೇ ಖಂಡಿತ ರಶೀದ್ ಸಲಾಮ್ದಾರ್ನ ಆಪ್ಷನ್ಗೆ ಬಿಟ್ಟರು ಅಂತಂದರೆ 6 ಕೋಟಿಗೆಲ್ಲ ಹೋಗೋದಿಲ್ಲ, ಇನ್ನೂ ಕಮ್ಮಿಗೆ ಸಿಗ್ತಾರೆ. ಅಂದರೆ 2 ಕೋಟಿ ರೇಂಜಿಗೆ ಸಿಗ್ಬೋದು. ಮತ್ತೆ ವಾಪಸ್ ಬೈಬ್ಯಾಕ್ ಮಾಡ್ಕೊಂಡ್ರು ಕೂಡ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಅದೇ ದುಡ್ಡು ವಿಚಾರಕ್ಕೆ ಬಂದಾಗ ಇಲ್ಲಿ ರಶೀದ್ ಸಲಾಮ್ದಾರ್ ಜೊತೆಗೆ ಆಟ ಆಡ್ಬೋದು ಆರ್ ಸಿ ಬಿ ಅಂತ ಅನ್ನಿಸ್ತಾ ಇದೆ ನನಗೆ. ಇಲ್ಲಿ ಕೃಣಾಲ್ ಪಾಂಡ್ಯ ಎಲ್ಲ ಬಿಡ್ಬೋದು ಅದು ಇದು ಅಂತೆಲ್ಲ ನನಗೇನು ಅನ್ನಿಸ್ತಾ ಇಲ್ಲ. ಕೃಣಾಲ್ ಪಾಂಡ್ಯನ ಬಿಟ್ಟರು ಅಂದರೆ ಗಬರಾಕೊಂಡ್ಬಿಡ್ತಾರೆ ಹಂಗೇನೆ 15 ಕೋಟಿಗೆ ಆ ರೇಂಜ್ಗೆ ಹೋಗೋದು. ಯಾಕಂದರೆ ಆ ಥರ ಟೂರ್ನಮೆಂಟ್ ವಿನ್ನಿಂಗ್ ಪ್ರದರ್ಶನ ಬಂದಿರೋದು. ಯಶ್ ದಯಾಳ್ 5 ಕೋಟಿ. ಇವ್ರದ್ದು ಪರ್ಸ್ನಲ್ ಅಂತ ಬಂದಾಗ, ಪರ್ಸ್ನಲ್ ಲೈಫ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಆಗ್ತಿದ್ದವ್ರ ಪರ್ಸ್ನಲ್ ಲೈಫಲ್ಲಿ FIR, ಪೊಲೀಸು ಕೇಸು ಅದು ಇದು ಎಲ್ಲ ಏನೇನೋ ಆಗ್ತಾ ಇದೆ. ಇದನ್ನ ತಲೆಯಲ್ಲಿಟ್ಕೊಂಡ್ರು ಬಿಡ್ತಾರೆ ಆರ್ ಸಿ ಬಿ. ಪರ್ಫಾರ್ಮೆನ್ಸ್ ಅಂತ ಬಂದಾಗ ಕಳಪೆ ಪರ್ಫಾರ್ಮೆನ್ಸ್ ಏನೋ ಥರ ಏನು ಬಂದಿಲ್ಲ ಯಶ್ ದಯಾಳಿಂದ, ಪರವಾಗಿಲ್ಲ ಡಿಸೆಂಟ್ ಪರ್ಫಾರ್ಮೆನ್ಸ್ ಅಂತ ಏನೋ ಬಂದಿದೆ. ಆಲ್ಮೋಸ್ಟ್ ಜಾಸ್ತಿ ಮ್ಯಾಚ್ಗಳನ್ನ ಅವಕಾಶ ಕೊಟ್ಟಿದ್ದಾರೆ, ಮೈನ್ ಪ್ಲೇಯರ್ ಆಗಿ ಆಡಿದ್ದಾರೆ ಆರ್ ಸಿ ಬಿಗೆ. ಸೊ ಅದರಿಂದ ರಿಟೈನ್ ಮಾಡ್ಕೊಳ್ಳೋಂಥ ಸಾಧ್ಯತೆನೇ ಜಾಸ್ತಿ. ಅದೇ ಪರ್ಸನಲ್ ಲೈಫ್ ಅದು ಇದು ಕೆಟ್ಟ ಹೆಸರು ತೊಗೊಂಡ್ಬಿಟ್ಟಿದ್ರೆ ಅದು ಇದು ನಾವು ವಿಚಾರಕ್ಕೆ ಬಿಡ್ಬೋದು. ಅದು ಬಿಡ್ತು ಅಂತಂದರೆ ಪರ್ಫಾರ್ಮೆನ್ಸ್ ವೈಸ್ ನೋಡ್ತು ಅಂತಂದರೆ ಡಿಸೆಂಟಾಗೇ ಇದೆ. ರಿಟೈನ್ ಮಾಡ್ಕೊಳ್ಳೋಂಥ ಪರ್ಫಾರ್ಮೆನ್ಸೇ 5 ಕೋಟಿಗೆ ಡಿಸರ್ವಿಂಗ್ ಪರ್ಫಾರ್ಮೆನ್ಸೇ ಕೊಟ್ಟಿದ್ದಾರೆ. ಅದರಿಂದ ಇವರು ಕೂಡ ರಿಟರ್ನ್ ಆಗ್ತಾರೆ ಅಂತ ಅನ್ನಿಸಿದೆ. ಅದೇ ಪರ್ಸನಲ್ ಲೈಫ್ ಅನ್ನೋ ಯೋಚನೆ ಮಾಡೋದ್ರೆ ಬಿಡ್ಬೋದೇನೋ. ಟಿಮ್ ಡೇವಿಡ್ 3 ಕೋಟಿ. ಅವನ ಅಜ್ಜಿ 3 ಕೋಟಿ ಎಲ್ಲ ಹಾಕೋರು, 13 ಕೋಟಿ ಕೊಡಬೇಕು ಅವರಿಗೆ. ಆ ಥರ ಪರ್ಫಾರ್ಮೆನ್ಸ್ ಲಾಸ್ಟ್ ಸೀಸನ್ ಕೊಟ್ಟಿದ್ದು ನಮ್ಮ ಆರ್ ಸಿ ಬಿಗೆ. ಫೈನಲ್ ಕೂಡ ಮಸ್ತಾಗಿ ಆಡಿದ್ರು. ಅವನ ಅಜ್ಜಿ ಒಂಥರ ಟೂರ್ನಮೆಂಟ್ನ ಸೆಟ್ ಮಾಡಿದ್ರು ಅಂತ ಹೇಳ್ಬೇಕು. ಬಾಟಮಲ್ಲಿ ಬಂದ್ಬಿಟ್ಟು ಹಾಕೊಂಡು ಗುದ್ದಿದ್ರು ಅಂತ ಹೇಳ್ಬೇಕು ಚೆನ್ನಾಗೆ. ಟಿಮ್ ಡೇವಿಡ್ಗೆ 3 ಕೋಟಿ ವರ್ತೇ ಇಲ್ಲ. ಟಿಮ್ ಡೇವಿಡ್ 100% ಮತ್ತೆ ಆರ್ ಸಿ ಬಿಲಂತೂ ರಿಟರ್ನ್ ಆಗೋದ್ರಲ್ಲಿ ನನಗೆ ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ. ಶ್ರೇಯಸ್ ಶರ್ಮಾ 2.60 ಕೋಟಿ ಕೊಟ್ಬಿಟ್ಟು ಇವ್ರನ್ನ ತೊಗೊಂಡಿದ್ರು. ಸೊ ಇವರು ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಚೆನ್ನಾಗೇ ಕೊಟ್ಟಿದ್ದಾರೆ. ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಹ್ಯಾಂಡಲ್ ಮಾಡಿದ್ದಾರೆ, ಲೀಡ್ ಮಾಡಿದ್ದಾರೆ. ಅದರಿಂದ 100% ರಿಟರ್ನ್ ಆಗೇ ಆಗ್ತಾರೆ. ಜೇಕೊಬ್ ಬೆಥಲ್, ಹೌದು ಇವರಿಗೆ ಸೀರೀಸ್ ಬಂತು ಲಾಸ್ಟಲ್ಲಿ, ಅದರಿಂದ ಅವರು ಇಂಗ್ಲೆಂಡ್ಗೆ ಹೋಗಬೇಕಾಗಿ ಬಂತು. ಫೈನಲ್ಸ್ಗೆ ಅವೈಲೇಬಲ್ ಇಲ್ಲದೆ ಇದ್ರೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ, ಸಿಕ್ಕಂಥ ಅವಕಾಶಗಳನ್ನ ಗ್ರ್ಯಾಬ್ ಮಾಡಿಕೊಂಡು ಮಸ್ತಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. 100% ಇವರು ಈ ಒಂದು ಚಿಕ್ಕ ಪ್ರೈಸ್ಗೆ 2.60 CRಗೆ 100% ಬರ್ತಿದ್ದಾರೆ, ರಿಟರ್ನ್ ಆಗೇ ಆಗ್ತಾರೆ. DDP ಅಂತ ಬಂದಾಗ 2 ಕೋಟಿ ಇವ್ರನ್ನ ಕೊಟ್ಬಿಟ್ಟು ತೊಗೊಂಡಿದ್ರು. ಆಲ್ಮೋಸ್ಟ್ ಒಂಥರ ಬೇಸ್ ಪ್ರೈಸ್ ಅಂತ ಅನ್ಕೊಳ್ಳಿ. ಸಾಕತ್ ಪ್ರದರ್ಶನ ಕೊಟ್ಟರು. ಟೂರ್ನಮೆಂಟ್ ವಿನ್ನಿಂಗ್ ಪ್ರದರ್ಶನ ಕೊಡೋಕ್ಕಾಗಿಲ್ಲ ಅಂತಂದ್ರೂ ಕೂಡ ಹಾಫ್ ಆಫ್ ದ ಟೂರ್ನಮೆಂಟ್ ಏನು ಆಡಿದ್ರೆ ಇವರು ಸ್ಟ್ಯಾಂಡ್ನ ಸಿಕ್ಕಾಪಟ್ಟೆ ಕೊಟ್ಟರು. ಆ್ಯಂಡ್ ಇವರ ರಿಪ್ಲೇಸ್ಮೆಂಟ್ ಆಗಿ ಬಂದರು ಮಯಾಂಕ್ ಅಗರ್ವಾಲ್ ಅವರು ಕೂಡ ಸಖತ್ತಾಗಿ ಆಡಿದ್ರು, ಕಾಂಟ್ರಿಬ್ಯೂಷನ್ ಕೊಟ್ಟರು, ಫೈನಲ್ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ರು. ಯಾರನ್ನ ರಿಟರ್ನ್ ಮಾಡ್ತಾರೆ ಅಂತ ಕೇಳಿದ್ರೆ ಇಬ್ಬರೂ ರಿಟರ್ನ್ ಮಾಡಬೇಕಂತ ಹೇಳ್ತೀನಿ. ಮಯಾಂಕ್ ಅಗರ್ವಾಲ್ನು ರಿಟರ್ನ್ ಮಾಡಬೇಕು, ದೇವದತ್ ಪಡಿಕಲ್ನು ಕೂಡ ರಿಟರ್ನ್ ಮಾಡಬೇಕು. ಮಯಾಂಕ್ ಅಗರ್ವಾಲ್ ಎಷ್ಟು ಆಲ್ಮೋಸ್ಟ್ ಒಂದು 50 ಲಕ್ಷಕ್ಕೆ ಸಿಕ್ಕಿದ್ರು ಅಂತ ಕಾಣಿಸುತ್ತೆ. ದೇವದತ್ ಪಡಿಕಲ್ 2 ಕೋಟಿ. ಇಲ್ಲಿ ಬೇರೆ ಪ್ಲೇಯರ್ಸ್ಗಳನ್ನ, ಕೆಲವು ಪ್ಲೇಯರ್ಸ್ಗಳನ್ನ ಬಿಟ್ಬಿಟ್ಟು ಇಬ್ಬರೂ ಕೂಡ ರಿಟರ್ನ್ ಮಾಡ್ಕೊಂತು ಅಂತಂದರೆ ಸಾಕತ್ತಾಗಿರುತ್ತೆ. ಇಲ್ಲಿ ಮಯಾಂಕ್ ಅಗರ್ವಾಲ್ನ ಬಿಡುವಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಸ್ವಲ್ಪ ಜನ ಹೇಳ್ಬೋದು ಮಯಾಂಕ್ ಅಗರ್ವಾಲ್ ಲಾಸ್ಟಿಗೆ ಬಂದವರು, ರೂಲ್ಸ್ ಇಲ್ಲ ಆಗಿರೋ ರಿಟೈನ್ ಮಾಡ್ಕೊಳ್ಳೋದಕ್ಕೆ ಅಂತ. ಈ ಇಂಡಿಯಾ ಮತ್ತು ಪಾಕಿಸ್ತಾನ ವಾರ್ ಸೀನಿಂದ ಇಂಟರಪ್ಟ್ ಆಗಿತ್ತಲ್ಲ IPL, ಅದಾದ ನಂತರ ಏನು ಸೈನ್ ಆದ್ರೋ ಕೆಲವು ಪ್ಲೇಯರ್ಸ್ಗಳು ಓಡಾಗ್ಬಿಟ್ರಲ್ಲ ಸ್ವಲ್ಪ ಜನ ಫಾರಿನ್ ಪ್ಲೇಯರ್ಸ್ಗಳೆಲ್ಲ, ಅದಾದ ನಂತರ ಸೈನ್ ಆದ್ರಲ್ಲ ಪ್ಲೇಯರ್ಸ್ಗಳು, ಅವ್ರನ್ನ ರಿಟೈನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇವಾಗ ಮುಂಬೈ ಇಂಡಿಯನ್ಸ್ ಅವ್ರು ಜಾನಿ ಬೆಸ್ಟ್ ಅವ್ರು ರಿಟೈನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದರೆ ಮಯಾಂಕ್ ಅಗರ್ವಾಲ್ ನಾವು ಸೈನ್ ಮಾಡ್ಕೊಂಡಿದ್ದು ಈ ವಾರ್ ಸೀನೆಲ್ಲ ಆಗೋಕ್ಕಿಂತ ಮುಂಚೆ. ಮ್ಯಾಚ್ ಆಡದೇ ಇರ್ಬೋದು, ಬಟ್ ಸೈನ್ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು. ಆದ್ದರಿಂದ ಮಯಾಂಕ್ ಅಗರ್ವಾಲ್ ಅಂತೂ 100% ರಿಟೈನ್ ಮಾಡ್ಕೊಬೋದು. ದೇವದತ್ ಪಡಿಕಲ್ ರಿಟೈನ್ ಮಾಡ್ಬೋದು, ಜೊತೆಗೆ ಮಯಾಂಕ್ ಅಗರ್ವಾಲ್ನು ರಿಟರ್ನ್ ಮಾಡ್ಬೋದು. ಹೆಂಗೆ ಅಂತಂದರೆ ರಜತ್ ಪತಿದಾರು ಮತ್ತು ವಿಜಯ್ ಕುಮಾರ್ ವೈಶಾಖು ರಿಟರ್ನ್ ಆಗಿದ್ರಲ್ಲ 2023 ಟೈಮಲ್ಲಿ. ಇವರು ವಿಜಯ್ ಕುಮಾರ್ ವೈಶಾಖ್ ಅವರು ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದು ರಜತ್ ಪತಿದಾರ್ಗೆ. 2024ಗೆ ರಜತ್ ಪತಿದಾರ್ನು ರಿಟರ್ನ್ ಮಾಡ್ಕೊಂಡ್ರು ಆರ್ ಸಿ ಬಿ, ಜೊತೆಗೆ ವಿಜಯ್ ಕುಮಾರ್ ವೈಶಾಖ್ನು ರಿಟರ್ನ್ ಮಾಡ್ಕೊಂಡ್ರು. ಅದೇ ಥರ ಇಲ್ಲೂ ಕೂಡ ಇಬ್ಬರೂ ಕೂಡ ರಿಟರ್ನ್ ಮಾಡ್ಬೋದು, ಬಟ್ ಪ್ಲೇಯರ್ನ ಬಿಡಬೇಕಾಗುತ್ತೆ ಅಷ್ಟೇ, ಬೇರೆ ಪ್ಲೇಯರ್ಸ್ನ. ಆ್ಯಂಡ್ ಇಲ್ಲಿ ನುವಾನ್ ತುಷಾರ ಅಂತ ಬಂದಾಗ ರೀಸೆಂಟ್ ಪರ್ಫಾರ್ಮೆನ್ಸ್ ವರ್ಸ್ಟ್ ಆಗಿದೆ ನುವಾನ್ ತುಷಾರ್. ಅದು 1.60 CR ಕೊಟ್ಬಿಟ್ಟು ತೊಗೊಂಡಿದ್ರೆ ನನಗೇನೋ ಇವ್ರನ್ನ ಬಿಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ನುವಾನ್ ತುಷಾರ ಒಂದು ಮ್ಯಾಚೇನೋ ಅವಕಾಶ ಕೊಟ್ಟಿದ್ರು ಇವರಿಗೆ, ಏನಂತ ಏನು ದಬಾಕಿಲ್ಲ ಇವರು.
ಆದ್ದರಿಂದ ನೋವನ್ ತುಷಾರ್ 1.60 CR ಬೇರೆ ಟೀಮ್ ತೊಗೊಬೋದು ಬಿಡ್ತು ಅಂದ್ರೆ ಆಪ್ಷನ್ಗೆ, ಬಟ್ ನಮ್ಮ ಆರ್ ಸಿ ಬಿಲೇನು ಇವರು ಡಿಸರ್ವಿಂಗ್ ಥರ ಏನು ಕಾಣಿಸ್ತಾ ಇಲ್ಲ, ಅದರಿಂದ ಬಿಟ್ಟರು ಬಿಡ್ಬೋದು ಅಂತ ಅನ್ನಿಸ್ತಾ ಇದೆ. ರೊಮ್ಯಾರಿಯೋ ಶೆಫರ್ಡ್ ಅಂತ ಬಂದಾಗ ಯಾರನ್ನ ಬಿಡ್ತಾರೆ ಗುರು ಇವ್ರನ್ನ? ರೊಮ್ಯಾರಿಯೋ ಶೆಫರ್ಡ್ನ CSK ಹುಚ್ಚನ ಇಟ್ಟಾಡ್ಸ್ಕೊಂಡು ಹೊಡೆದವ್ನ ಅಜ್ಜಿ ಊರು ಬಾಗಿಲು ಮಾಡಾಕ್ಬಿಟ್ಟಿದ್ರು. ಹಿಂಗೆ ಈ ಪ್ಲೇಯರ್ನ ಬಿಟ್ಟರೆ ಅವನ ಅಜ್ಜಿ ಆರ್ ಸಿ ಬಿಗೆ ಬಿಗ್ಗೆಸ್ಟ್ ಲಾಸ್ ಆಗೋಗ್ಬಿಡುತ್ತೆ. ಪ್ರೈಸ್ ಕಮ್ಮಿ ಇರ್ಬೋದು 1.50 CR, ಬಟ್ ಆದರೂ ಆರ್ ಸಿ ಬಿ ಖಂಡಿತ ಬಿಡೋದಿಲ್ಲ. ಏನಾರು ಮಾಡ್ಬಿಟ್ಟು ಕನ್ವಿನ್ಸ್ ಮಾಡ್ಬಿಟ್ಟು ರಿಟರ್ನ್ ಆಗಪ್ಪ ನೀನು ಹೋಗ್ಬೇಡ ಆಕ್ಷನ್ಗೆ ಅಂತ ಹೇಳ್ಬಿಟ್ಟು ರಿಟರ್ನ್ ಮಾಡ್ಕೊಂಡ್ಬಿಡ್ತಾರೆ. ಆ್ಯಂಡ್ ಲುಂಗಿ ಇಂಗಿಡಿ 1 ಕೋಟಿ ಕೊಟ್ಬಿಟ್ಟು ತೊಗೊಂಡಿದ್ರು ಇವ್ರನ್ನೂ ಕೂಡ 100% ರಿಟರ್ನ್ ಮಾಡೇ ಮಾಡ್ತಾರೆ. ಬ್ಯಾಕಪ್ ಆಗಿದ್ರು ಕೂಡ ಮೈನ್ ಪ್ಲೇಯರ್ ಆಗು ಕೂಡ ಆಡೋದು. ಕೆಲವೊಂದು ಮ್ಯಾಚು ಇಂಜುರಿಗಳೆಲ್ಲ ಆಗಿತ್ತಲ್ಲ ಅವಾಗ ಜಾಶ್ ಹೇಸಲ್ವುಡ್ ಅವ್ರಿಗೆಲ್ಲ, ಅವಾಗ ಆಡಿದ್ರು ಪರವಾಗಿಲ್ಲ, ಕ್ಲಾಸ್ ತೋರಿಸಿದ್ರೆ ರಿಟರ್ನ್ ಆಗ್ತಾರೆ 1 ಕೋಟಿ ಏನಂತ ಹೆವಿ ಅಮೌಂಟ್ ಅಲ್ಲ. ಸ್ವಪ್ನಿಲ್ ಸಿಂಗು ಆರ್ ಸಿ ಬಿ ಲಕ್ಕಿ ಚಾರ್ಮ್ಗೆ ಲಾಸ್ಟ್ ಸೀಸನ್ ಒಂದು ಮ್ಯಾಚ್ ಕೂಡ ಅವಕಾಶ ಸಿಗಲಿಲ್ಲ, 50 ಲಕ್ಷ ಕೊಟ್ಬಿಟ್ಟು ತೊಗೊಂಡಿದ್ದಾರೆ. ಇವ್ರನ್ನ ಕೃಣಾಲ್ ಪಾಂಡೆ ಅವರ ಬ್ಯಾಕಪ್ ಆಗಿ ಇಟ್ಕೊಂಡಿದ್ದಾರೆ. 100% ಇವ್ರನ್ನೂ ಕೂಡ ರಿಟರ್ನ್ ಮಾಡ್ತಾರೆ, ಯಾಕಂದರೆ ಕೃಣಾಲ್ ಪಾಂಡೆಗೆ ಇವ್ರಿಗಿಂತ ಬೆಟರ್ ಆಗಿರೋಂಥ ಬ್ಯಾಕಪ್ನಂತೂ ಖಂಡಿತ ಹುಡುಕೋಕ್ಕಾಗೋದಿಲ್ಲ. ಮನೋಜ್ ಪಾಂಡ್ಗೆ 1 ಮ್ಯಾಚ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸಿದ್ರು. 2 ಸೀಸನ್ ಇಟ್ಕೊಂಡಿದ್ರು, 3 ಸೀಸನ್ ಇಟ್ಕೊಂಡಿದ್ರು, ಒಂದೇ 1 ಮ್ಯಾಚ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸಿದ್ರು ನಮ್ಮ ಆರ್ ಸಿ ಬಿ. ಈಚೆ ಹೋಯ್ತು ಅಂತಲೇ ಪರವಾಗಿಲ್ಲ, ಅವ್ರಿಗೆ ಅವಕಾಶ ಚೆನ್ನಾಗಿ ಸಿಗುತ್ತೆ, ಬೇರೆ ಟೀಮ್ ಹೋಗ್ತು ಅಂತಂದ್ರೆ ಅಂತ ಅನಿಸುತ್ತೆ. ಇವ್ರು ಪೀಕ್ ಫಾರ್ಮಲ್ಲಿದ್ದಾಗಲೇ ಅವ್ರಿಗೆ ಅವಕಾಶ ಕೊಡಲಿಲ್ಲ ನಮ್ಮ ಆರ್ ಸಿ ಬಿ. 1 ಮ್ಯಾಚು 1 ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಏನೋ ಅದು ಡಿಸೈಡ್ ಮಾಡೋದಕ್ಕಾಗೋದಿಲ್ಲ. ಜೆನ್ಯೂನ್ ಪ್ಲೇಯರ್ ಆಗಿ ಆಡಿಸ್ತು ಅಂದರೆ ಅವಾಗ ಡಿಸೈಡ್ ಮಾಡ್ಬೋದು ಹಿಂಗೆ ಆಡ್ತಾರೆ ಹಂಗೆ ಆಡ್ತಾರೆ ಅಂತೆಲ್ಲ. ಬಟ್ ಗ್ರ್ಯಾಬ್ ಮಾಡ್ಕೊಬೇಕಾಗಿತ್ತು 1 ಮ್ಯಾಚ್ನೂ ಕೂಡ. 1 ಮ್ಯಾಚು ಚಿನ್ನ ಇದ್ದಂಗೆ ಗ್ರ್ಯಾಬ್ ಮಾಡ್ಕೊಳ್ಳಿಲ್ಲ ಮನೋಜ್ ಬಾಂಡ್ಗೆಯಲ್ಲಿ. ಸೊ ಮನೋಜ್ ಬಾಂಡ್ಗೆನ ರಿಲೀಸ್ ಮಾಡಿದ್ರು ಮಾಡ್ಬೋದು, ಹೇಳೋದಕ್ಕಾಗೋದಿಲ್ಲ, ಯಾಕಂದರೆ 3 ಸೀಸನ್ ಇಟ್ಕೊಂಡಿದ್ದಾರೆ, ಅವಕಾಶನೂ ಕೂಡ ಅಷ್ಟನ್ನಾಗಿ ಕೊಟ್ಟಿಲ್ಲ ಆರ್ ಸಿ ಬಿ. ಈ ಥರ ಯೋಚನೆ ಮಾಡಿಬಿಟ್ಟು ರಿಲೀಸ್ ಮಾಡೋ ಸಾಧ್ಯತೆಯೂ ಕೂಡ ಇರುತ್ತೆ. ಆ್ಯಂಡ್ ಸ್ವಸ್ತಿಕ್ ಚಿಕಾರ ಇವರು ಸಿಕ್ಕಾಪಟ್ಟೆ ಜಾಬಿಯಲ್ಲಾಗಿ ಹೋಗ್ಬಿಟ್ಟವ್ರಪ್ಪ, ಎಲ್ಲ ವಿರಾಟ್ ಕೊಹ್ಲಿನೆಲ್ಲ ಬುಟ್ಟಿಗಿಟ್ಟಿಗೆ ಹಾಕೊಂಡ್ಬಿಟ್ರದಿಂದ ಯಾಕೋ ನನಗೇನೋ ರಿಲೀಸ್ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇಲ್ಲ. ಇವ್ರಿಗೆ ಅವಕಾಶ ಕೊಟ್ಟಿಲ್ಲದೆ ಇರ್ಬೋದು, ಬಟ್ ಅದನ್ನು ರಿಲೀಸ್ ಮಾಡ್ತಾರೆ ಅಂತ ನನಗೇನೋ ಅನ್ನಿಸ್ತಾ ಇಲ್ಲ. ಇಲ್ಲಿ ಅಭಿನಂದನ್ ಸಿಂಗ್ ಅಂತ ಹಾಕೊಂಡಿದ್ದಾರೆ ಬೌಲರ್ನ, ಜೊತೆಗೆ ಮೋಹಿತ್ ರಾತೆ ಅಂತ ಹಾಕೊಂಡಿದ್ದಾರೆ ಬೌಲರ್ನ. 30 ಲಕ್ಷ ಕೊಟ್ಬಿಟ್ಟು ಈ ಇಬ್ರು ಪ್ಲೇಯರ್ನ ರಿಲೀಸ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಮನೋಜ್ ಬಾಂಡ್ಗೆನ ರಿಲೀಸ್ ಮಾಡಿಲ್ಲ ಅಂತಂದ್ರೂ ಕೂಡ, ಸ್ವಸ್ತಿಕ್ ಚಿಕಾರ್ನ ರಿಲೀಸ್ ಮಾಡಿಲ್ಲ ಅಂತಂದ್ರೂ ಕೂಡ, ಅಭಿನಂದನ್ ಸಿಂಗ್ ಆ್ಯಂಡ್ ಮೋಹಿತ್ ರಾತೆನ ಇವರಿಬ್ಬರನ್ನ ರಿಲೀಸ್ ಮಾಡಬೇಕು. ಇವ್ರಿಗಿನ ಬೆಟರ್ ಪ್ಲೇಯರ್ನ ಹುಡುಕಬೇಕು. ಎಲ್ಲರಿಗೂ ಅವಕಾಶ ಕೊಡೋಕ್ಕಾಗೋದಿಲ್ಲ. ತೊಗೊಂಡಿರೋದು 22 ಜನ. ಇಲ್ಲಿ ಮಯಾಂಕ್ ಅಗ್ರವಾಲ್ನ ರಿಟೈನ್ ಮಾಡ್ತಾ ಅಂದ್ರೂ ಕೂಡ ಆಲ್ಮೋಸ್ಟ್ ಒಂದು 23 ಜನ ಆಗೋಗ್ಬಿಡುತ್ತಲ್ಲಿ. ಸೊ ಒಂಥರ ಆರ್ ಸಿ ಬಿ ಆಕ್ಷನ್ಗೆ ಹೋಗಂಗಿರಲ್ಲ, ಹಂಗೆ ನೋಡೋಕೆ ಹೋಯ್ತು ಅಂದರೆ ಎಲ್ಲರೂ ರಿಟೈನ್ ಮಾಡ್ಕೊಂಡ್ಬಿಡ್ತು ಅಂತಂದರೆ. ಸೊ ಈ ಥರ ಮಾಡ್ತಾರ. ಅದೇ ನಾನು ಅಂದ್ಕೊಂಡಿರೋದು ಯಾರು ರಿಲೀಸ್ ಆಗ್ತಾರೆ ಅಂತಂದರೆ ಇಟ್ಸ್ ನೋವಾನ್ ತುಷಾರ, ಮೋಹಿತ್ ರಾತೆ, ಅಭಿನಂದನ್ ಸಿಂಗ್, ಈ 3 ಜನ ರಿಲೀಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ತಪ್ಪಿತು ಅಂತಲೇ ಮನೋಜ್ ಬಾಂಡ್ಗೆ ಈ 4 ಜನ ರಿಲೀಸ್ ಆಗ್ಬೋದು ಅಂತ. ಮನೋಜ್ ಬಾಂಡ್ಗೆ ರಿಲೀಸ್ ಮಾಡೋರು ಇವ್ರಿಗೇನ ಆರ್ ಸಿ ಬಿಗಿನ ಲಾಸು, ಯಾಕೆಂತಂದರೆ ಎಂಥ ಪ್ಲೇಯರ್ ಅಂತ ನಮ್ಗೆ ಗೊತ್ತು, ಲೋಕಲ್ ಅವ್ರಿಗೆ ಗೊತ್ತು ಮನೋಜ್ ಬಾಂಡ್ಗೆ. ಸೊ ಈ 3 ಜನ ಪ್ಲೇಯರ್ಸು ಅಭಿನಂದನ್ ಸಿಂಗು, ಮೋಹಿತ್ ರಾತೆ ಜೊತೆಗೆ ನೋವಾನ್ ತುಷಾರ್ ರಿಲೀಸ್ ಆಗ್ಬೋದು. ಆಮೇಲೆ ಬ್ಲೆಸ್ಸಿಂಗ್ ಮುಜರ್ಬಾನಿ ಗೊತ್ತಿರೋದೆ ಅವರು ಆಮೇಲೆ ಬಂದಂಥವ್ರು ನಮ್ಮ ಆರ್ ಸಿ ಬಿಗೆ. ಇಂಡಿಯಾ ಪಾಕಿಸ್ತಾನ್ ಅದು ಇದು ಎಲ್ಲ ಕ್ಲಾಶ್ ಎಲ್ಲ ಆಯ್ತಲ್ಲ, ಅದಾದಮೇಲೆ ಬಂದಂಥವ್ರು ರಿಟರ್ನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನಮ್ಮ ಆರ್ ಸಿ ಬಿ. ಅವ್ರು ರಿಲೀಸ್ ಮಾಡಲೇಬೇಕು, ಅವ್ರಿಗೇನು ಅವಕಾಶನೂ ಕೂಡ ಕೊಡಲಿಲ್ಲ. ಸೊ ಈ ಬ್ಲೆಸ್ಸಿಂಗ್ ಮುಜರ್ಬಾನಿ ಈ 4 ಜನ ರಿಲೀಸ್ ಆಗುವಂಥ ಸಾಧ್ಯತೆ ಇದೆ. ಅದನ್ನು ಬಿಡ್ತು ಅಂತಂದರೆ ಲಿಯಮ್ ಲಿವಿಂಗ್ಸ್ಟೋನ್ ರಿಲೀಸ್ ಆಗ್ತಾರೆ ಅನ್ನೋದು, ಜೊತೆಗೆ ಇನ್ನೂ ಯಾರು ಜೇಕೋಬ್ ಬೆಥೆಲ್ಲೋ ಅವರು ಯಾರು ರಿಲೀಸ್ ಆಗ್ತಾರೆ ಅನ್ನೋದು ಇವೆಲ್ಲ ಸುಳ್ಳು. ರಿಲೀಸ್ ಅಂತೂ ಖಂಡಿತ ಆಗೋದಿಲ್ಲ. ಆರ್ ಸಿ ಬಿ ಆಪ್ಷನಲ್ಲಿ ಮಾಡುವಂಥದ್ದು ಏನೂ ಇರೋದಿಲ್ಲ ನನ್ನ ಪ್ರಕಾರ. 2 ರಿಂದ 3 ಜನ ಪ್ಲೇಯರ್ಸ್ಗಳನ್ನ ರಿಲೀಸ್ ಮಾಡ್ಬೋದು ಅಷ್ಟೇ, ಅದನ್ನು ಫಿಲ್ ಮಾಡ್ತಾರೆ ಆರ್ ಸಿ ಬಿ. ಇನ್ನು ಉಳಿದಿರುವಂಥ ಪೋಸ್ಟ್ ವ್ಯಾಲ್ಯೂ ನೋಡ್ಬಿಟ್ಟು. ಸೊ ನಿಮ್ಗೇನು ಅನ್ನಿಸ್ತಾ ಇದೆ, ಯಾರು ರಿಲೀಸ್ ಆಗ್ಬೋದು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನನ್ನ ಒಂದು ಗಟ್ ಫೀಲಿಂಗ್ ಹೇಳ್ತಾ ಇದೆ, ಈ 3 ಜನದ ಹೆಸರೇನು ಹೇಳಿದೆ, 3-4 ಜನದ ಹೆಸರು ಅವ್ರದ್ದು ಬಿಡ್ತು ಅಂದರೆ ಯಾರು ಕೂಡ ರಿಲೀಸ್ ಆಗಲ್ಲ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.